ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಏರುಪೇರಾಗದಂತೆ ನಿಯಂತ್ರಿಸುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಅನಾನಸ್, ಬಿ ಪೇರಳೆ, ಸಿ ಚಿಕ್ಕು, ಡಿ ಪಪ್ಪಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯಿ. ಪಪ್ಪಾಯಿಯಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಿರುವುದರಿಂದ ಅದು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಿಳಿ ರಕ್ತ ಕಣಗಳ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ. ಇದರಲ್ಲಿರುವ ಕ್ಯಾರೋಟಿನಾಯ್ಡ್ಗಳು ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ತಡೆಯುತ್ತದೆ. ನಿಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಏರುಪೇರಾಗದಂತೆ ಪಪ್ಪಾಯಿ ನಿಯಂತ್ರಿಸುತ್ತದೆ. ಎರಡನೇ ಪ್ರಶ್ನೆ, ಮೂಳೆಗಳ ಬಲಕ್ಕೆ ಅಗತ್ಯವಾದ ಖನಿಜಗಳಲ್ಲಿ ಸಮೃದ್ಧವಾಗಿರುವುದು ಯಾವುದು? ಆಪ್ಷನ್ಸ್ ಎ ಎಳ್ಳು, ಬಿ ಮೀನು, ಸಿ ಏಪ್ರಿಕಾಟ್, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಕಾಟ್. ಏಪ್ರಿಕಾಟ್ಗಳು ಮೂಳೆಗಳ ಬಲಕ್ಕೆ ಅಗತ್ಯವಾದ ಕ್ಯಾಲ್ಸಿಯಂ, ಕಬ್ಬಿಣ, ತಾಮ್ರ, ಮ್ಯಾಂಗನೀಸ್ ಮತ್ತು ರಂಜಕದಂತಹ ಅಗತ್ಯ ಖನಿಜಗಳಲ್ಲಿ ಸಮೃದ್ಧವಾಗಿವೆ. ಮೂಳೆಯ ಆರೋಗ್ಯವನ್ನು ಕಾಪಾಡುತ್ತವೆ. ಏಪ್ರಿಕಾಟ್ಗಳು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತೊಡೆದುಹಾಕುತ್ತವೆ. ಮೂರನೇ ಪ್ರಶ್ನೆ, 8 ತೋಳುಗಳು 3 ಹೃದಯವನ್ನು ಹೊಂದಿರುವ ಜೀವಿ ಯಾವುದು? ಆಪ್ಷನ್ಸ್ ಎ ಸ್ಕ್ವೀಡ್ಸ್, ಬಿ ಸಮುದ್ರ ಕುದುರೆ, ಸಿ ಆಕ್ಟೋಪಸ್, ಡಿ ಕ್ಯಾಟಲ್ ಫಿಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾಟಲ್ ಫಿಶ್. ಕ್ಯಾಟಲ್ ಫಿಶ್ ಅಥವಾ ಕಟಲ್ಸ್ ಸಮುದ್ರ ಮೃದ್ವಂಗಿಗಳಾಗಿವೆ. ಅವು ಸ್ಕ್ವೀಡ್, ಆಕ್ಟೋಪಸ್ ಮತ್ತು ನಾಟಿಲಸ್ಗಳನ್ನು ಒಳಗೊಂಡಿರುವ ಸೆಫಲೋಪೋಡಾ ವರ್ಗಕ್ಕೆ ಸೇರಿವೆ. ಕ್ಯಾಟಲ್ ಫಿಶ್ ಒಂದು ವಿಶಿಷ್ಟವಾದ ಆಂತರಿಕ ಶೆಲ್ ಅನ್ನು ಹೊಂದಿದೆ. ಕ್ಯಾಟಲ್ ಫಿಶ್ ತುಂಬಾ ಮೃದುವಾದ ದೇಹವನ್ನು ಹೊಂದಿರುವ ದೈತ್ಯ ಮೀನಾಗಿದೆ. ಇವಕ್ಕೆ 8 ತೋಳುಗಳಿವೆ. ಇವು ತಮ್ಮ ಹಲ್ಲುಗಳ ಮುಂದೆ ಹೀರುವ ಕಪ್ಪನ್ನು ಹೊಂದಿರುತ್ತವೆ. ಇವು ಈ ಸಕ್ಕರ್ನೊಂದಿಗೆ ತಮ್ಮ ಬೇಟೆಯನ್ನು ಹಿಡಿದುಕೊಳ್ಳುತ್ತವೆ. ಈ ಹೀರಿಕೊಳ್ಳುವ ಸ್ಥಳ ಸಾಮಾನ್ಯವಾಗಿ 15 ರಿಂದ 25 ಸೆಂಟಿಮೀಟರ್ ಗಾತ್ರದಲ್ಲಿರುತ್ತವೆ. ಹಾಗೆಯೇ ಕ್ಯಾಟಲ್ ಫಿಶ್ 3 ಪ್ರತ್ಯೇಕ ಹೃದಯಗಳನ್ನು ಹೊಂದಿದೆ. 2 ಹೃದಯಗಳ ಕಲುಷಿತ ರಕ್ತವನ್ನೆಲ್ಲ ಪಂಪ್ ಮಾಡುತ್ತವೆ. ಅಲ್ಲಿ ಕಲುಷಿತ ರಕ್ತವು ಆಮ್ಲಜನಕವನ್ನು ಹೀರಿಕೊಳ್ಳುತ್ತವೆ. ನಂತರ ಆ ರಕ್ತವು 3ನೇ ಹೃದಯಕ್ಕೆ ಹೋಗುತ್ತದೆ. 3ನೇ ಹೃದಯವು ರಕ್ತವನ್ನು ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಪರಿಚಲನೆ ಮಾಡುತ್ತದೆ. 4ನೇ ಪ್ರಶ್ನೆ, ಇಂಗು ಬೆರೆಸಿದ ಮಜ್ಜಿಗೆಯನ್ನು ಕುಡಿಯುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ಮಲಬದ್ಧತೆ ನಿವಾರಣೆ, ಸಿ ಹೊಟ್ಟೆ ಶುದ್ಧಿ, ಸಿ ತೂಕ ಇಳಿಕೆ, ಡಿ ರಕ್ತ ಶುದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಜ್ಜಿಗೆಯಲ್ಲಿ ಕಂಡುಬರುವ ಇಂಗು ಪೀರಿಯಡ್ಸ್ ಹೊಟ್ಟೆ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಮಜ್ಜಿಗೆಗೆ 1 ಚಿಟಿಕೆ ಇಂಗು ಬೆರೆಸಿ ಕುಡಿಯುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ ಮತ್ತು ಹೊಟ್ಟೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸುತ್ತದೆ. ಮಜ್ಜಿಗೆ ದೇಹವನ್ನು ಪೋಷಿಸುವ ಜೊತೆಗೆ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. 5ನೇ ಪ್ರಶ್ನೆ, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವ ವ್ಯಾಯಾಮ ಯಾವುದು? ಆಪ್ಷನ್ಸ್ ಎ ಧ್ಯಾನ, ಬಿ ಜಾಗಿಂಗ್, ಸಿ ಯೋಗ, ಡಿ ವೇಗದ ನಡಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜಾಗಿಂಗ್. ನಿಧಾನಗತಿಯ ಓಟದ ಪ್ರಯೋಜನವೆಂದರೆ ದೇಹವು ಕೊಬ್ಬನ್ನು ಇಂಧನವಾಗಿ ಬಳಸುತ್ತದೆ. ಆದರೆ ವೇಗವಾಗಿ ಓಡುವುದು ಕಾರ್ಬೋಹೈಡ್ರೇಟ್ಗಳನ್ನು ಸುಡುತ್ತದೆ. ಕೊಬ್ಬನ್ನು ಚಯಾಪಚಯಗೊಳಿಸುವುದು ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಟೈಪ್ 2 ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಚಳಿಗಾಲದಲ್ಲಿ ಶೀತ ಮತ್ತು ಕೆಮ್ಮಿನ ಅಪಾಯವು ಹೆಚ್ಚಾದಾಗ ಜಾಗಿಂಗ್ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ನಿಮ್ಮ ದೇಹವು ಶೀತ ಮತ್ತು ಕೆಮ್ಮುಗಳಂತಹ ರೋಗಗಳ ವಿರುದ್ಧ ಹೋರಾಡಲು ಸಾಧ್ಯವಾಗುತ್ತದೆ. 6ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ತಮಿಳುನಾಡು, ಬಿ ಕರ್ನಾಟಕ, ಸಿ ಆಂಧ್ರಪ್ರದೇಶ್, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ. ಭಾರತದಲ್ಲಿ ಮಹಾರಾಷ್ಟ್ರ ರಾಜ್ಯವು ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿದೆ. ಮಹಾರಾಷ್ಟ್ರವು ಭಾರತದ ಪಶ್ಚಿಮ ಪ್ರದೇಶದಲ್ಲಿದೆ ಮತ್ತು ನೀರಾವರಿ, ಕುಡಿಯುವ ನೀರು ಸರಬರಾಜು, ಜಲವಿದ್ಯುತ್ ಉತ್ಪಾದನೆ ಮತ್ತು ಪ್ರವಾಹ ನಿಯಂತ್ರಣದಂತಹ ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುವ ಅಣೆಕಟ್ಟುಗಳು ಮತ್ತು ಜಲಾಶಯಗಳ ವ್ಯಾಪಕ ಜಾಲಕ್ಕೆ ಹೆಸರುವಾಸಿಯಾಗಿದೆ. ಮಹಾರಾಷ್ಟ್ರದ ಕೆಲವು ಗಮನಾರ್ಹ ಅಣೆಕಟ್ಟುಗಳಲ್ಲಿ ಕೊಯ್ನಾ ಅಣೆಕಟ್ಟು, ಭಂಡಾರದಾರ ಅಣೆಕಟ್ಟು, ಜಾಯಕ್ವಾಡಿ ಅಣೆಕಟ್ಟುಗಳು ಸೇರಿವೆ.
7ನೇ ಪ್ರಶ್ನೆ, ಅತಿಯಾದ ಗ್ರೀನ್ ಟೀ ಸೇವನೆಯಿಂದ ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ಯಕೃತ್, ಬಿ ಸ್ನಾಯು ದೌರ್ಬಲ್ಯ, ಸಿ ರಕ್ತದೊತ್ತಡ, ಡಿ ಹಲ್ಲುಗಳ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಗ್ರೀನ್ ಟೀ ಟ್ಯಾನಿನ್ಗಳನ್ನು ಹೊಂದಿರುತ್ತದೆ. ಇದು ಹಲ್ಲುಗಳನ್ನು ಸವೆದು ಹಲ್ಲಿನ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಗ್ರೀನ್ ಟೀಯ ಅತಿಯಾದ ಸೇವನೆಯು ಅಧಿಕ ರಕ್ತದೊತ್ತಡ ಮತ್ತು ಹೃದಯದ ಕಾಯಿಲೆಗಳಂತಹ ಹೃದಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಗ್ರೀನ್ ಟೀ ಅತಿಯಾದ ಸೇವನೆಯು ನಿದ್ರಾಹೀನತೆ ಮತ್ತು ನಿದ್ರೆಯ ಕೊರತೆಯಂತಹ ನಿದ್ರೆಯ ಸಮಸ್ಯೆಗಳನ್ನು ಸಹ ಉಂಟುಮಾಡುತ್ತದೆ. 8ನೇ ಪ್ರಶ್ನೆ, ಬೆಳಗ್ಗಿನ ಯಾವ ಲಕ್ಷಣಗಳು ಹೃದಯಾಘಾತದ ಲಕ್ಷಣವಾಗಿವೆ? ಆಪ್ಷನ್ಸ್ ಎ ಉಸಿರಾಟದ ತೊಂದರೆ, ಬಿ ಎದೆಯುರಿ, ಸಿ ಹೊಟ್ಟೆಯ ಸಂಕಟ, ಡಿ ಬೆನ್ನು ನೋವು. ಸರಿಯಾದ ಉತ್ತರ ಆಪ್ಷನ್ ಎ ಉಸಿರಾಟದ ತೊಂದರೆ. ಬೆಳಗ್ಗೆ ಆಳವಾದ ಉಸಿರನ್ನು ತೆಗೆದುಕೊಳ್ಳಲು ನಿಮಗೆ ಕಷ್ಟವಾಗಿದ್ದರೆ ಎಚ್ಚರದಿಂದಿರಿ. ಈ ರೀತಿಯ ಸಮಸ್ಯೆ ಕೆಲವೊಮ್ಮೆ ಹೃದಯಾಘಾತದ ಲಕ್ಷಣವಾಗಿರಬಹುದು. ರಕ್ತನಾಳಗಳಲ್ಲಿ ಅಡೆತಡೆಗಳು ಸಂಭವಿಸಿದಾಗ ಆಮ್ಲಜನಕದ ಪೂರೈಕೆಯು ನಿಲ್ಲುತ್ತದೆ. ಇದರಿಂದ ಎದೆಯಲ್ಲಿ ನೋವು ಮತ್ತು ಭಾರವನ್ನು ಉಂಟುಮಾಡುತ್ತದೆ. ಇದರೊಟ್ಟಿಗೆ ಮಾನಸಿಕ ಆರೋಗ್ಯದ ಲಕ್ಷಣಗಳಾಗಿರುವ ತಲೆಭಾರ, ಗೊಂದಲ, ಉದ್ವೇಗ ಅಥವಾ ಬೆಳಗ್ಗೆ ಅತಿಯಾದ ಆತಂಕದಂತಹ ಲಕ್ಷಣಗಳು ಒಳ್ಳೆಯದಲ್ಲ. ನೀವು ನಿಧಾನವಾಗಿ ಹೃದಯಾಘಾತದತ್ತ ಸಾಗುತ್ತಿರುವಿರಿ ಎಂಬುದರ ಸಂಕೇತವಾಗಿರುತ್ತದೆ. 9ನೇ ಪ್ರಶ್ನೆ, ಹೃದಯದ ಗೆಳೆಯ, ಜೀವಸತ್ವ ಮತ್ತು ಖನಿಜ ಭಂಡಾರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕಿವಿಹಣ್ಣು, ಬಿ ಸೀತಾಫಲ, ಸಿ ಮೊಟ್ಟೆ, ಡಿ ನುಗ್ಗೆಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ. ಬೇಯಿಸಿದ ಮೊಟ್ಟೆಗಳಲ್ಲಿ ಇರುವ ಕೊಬ್ಬು ಮುಖ್ಯವಾಗಿ ಅಪಾಯಕಾರಿ ಕೊಲೆಸ್ಟ್ರಾಲ್ ಹೆಚ್ಚಾಗದಂತೆ ಹೃದಯದ ಆರೋಗ್ಯವನ್ನು ಸುಧಾರಿಸಲು ನೆರವಾಗುತ್ತದೆ. ಹೆಚ್ಚಿನ ಪ್ರಮಾಣದ ಸ್ಯಾಚುರೇಟೆಡ್ ಕೊಬ್ಬು ಇಲ್ಲದ ಕಾರಣ ಇದನ್ನು ಆರೋಗ್ಯಕರ ನಿತ್ಯ ಆಹಾರಕ್ಕೆ ಸೇರಿಸಬಹುದು. ವಿಟಮಿನ್ ಬಿ12, ವಿಟಮಿನ್ ಎ, ರಿಬೋಫ್ಲಾವಿನ್, ಸೆಲೇನಿಯಂ ಮತ್ತು ಕೋಲಿನ್ನಂತಹ ಅನೇಕ ಪೋಷಕಾಂಶಗಳನ್ನು ಈ ಸಣ್ಣ ಮೊಟ್ಟೆಯಲ್ಲಿದೆ. ಇದು ನರಮಂಡಲ, ರಕ್ತದೊತ್ತಡ, ಥೈರಾಯ್ಡ್, ಸಂತಾನೋತ್ಪತ್ತಿ ಆರೋಗ್ಯ, ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಅನಿವಾರ್ಯವಾದ ಆಹಾರವಾಗಿದೆ. 10ನೇ ಪ್ರಶ್ನೆ, ಮನೆಯಲ್ಲಿ ಗಡಿಯಾರವನ್ನು ಯಾವ ದಿಕ್ಕಿನಲ್ಲಿ ಇಡುವುದರಿಂದ ನಿಮಗೆ ಕೆಟ್ಟ ಸಮಯವನ್ನು ತರುತ್ತದೆ? ಆಪ್ಷನ್ಸ್ ಎ ದಕ್ಷಿಣ, ಬಿ ಪಶ್ಚಿಮ, ಸಿ ಉತ್ತರ, ಡಿ ಪೂರ್ವ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗಡಿಯಾರವನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಬಹಳ ಮುಖ್ಯ. ಇದರಿಂದ ಮನೆಯವರು ಆರ್ಥಿಕ, ಮಾನಸಿಕ, ದೈಹಿಕ ಸಮಸ್ಯೆ ಎದುರಿಸಬೇಕಾಗುತ್ತದೆ. ನಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಇರಿಸಲಾಗಿರುವ ಗಡಿಯಾರವು ನಮ್ಮ ಭವಿಷ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸುತ್ತದೆ ಎಂಬ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಗೋಡೆಗಳ ಮೇಲೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಗಡಿಯಾರಗಳನ್ನು ಇಡಬೇಡಿ. ಈ ಗಡಿಯಾರವು ನಿಮಗೆ ಕೆಟ್ಟ ಸಮಯವನ್ನು ತರುತ್ತದೆ ಮತ್ತು ಮನೆ ಮತ್ತು ಕಚೇರಿಯಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ವಾಸ್ತುವಿನ ಪ್ರಕಾರ ಪೂರ್ವ ದಿಕ್ಕಿನಲ್ಲಿರುವ ಗಡಿಯಾರವು ನಿಮ್ಮ ಮನೆಗೆ ಮಂಗಳಕರ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಉತ್ತರ ದಿಕ್ಕಿನ ಗಡಿಯಾರವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. 11ನೇ ಪ್ರಶ್ನೆ, ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ಸ್ ಎ ಕಾವೇರಿ, ಬಿ ತುಂಗಭದ್ರಾ, ಸಿ ಕೃಷ್ಣ, ಡಿ ಭೀಮಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ. ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ಮಹಾಬಲೇಶ್ವರದ ಪಂಚಗಂಗಾ ಸ್ಥಳದಲ್ಲಿ ಹುಟ್ಟುತ್ತಾಳೆ ಕೃಷ್ಣೆ. ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣದ ತಾಣಗಳಲ್ಲಿ ಹುಟ್ಟಿ ವಿಜಯಪುರ ಜಿಲ್ಲೆಗೆ ಕಾಲಿಡುವ ಕೃಷ್ಣೆ ಲಕ್ಷಾಂತರ ಜನರ ಜೀವನಾಡಿಯೇ ಆಗಿದ್ದಾಳೆ. ಕೃಷ್ಣಾ ನದಿ ಹುಟ್ಟುವ ಪಂಚಗಂಗೆ ಎಂದರೆ ರೈತರಿಗೆ ಭಕ್ತಿಭಾವ. ಕೃಷ್ಣ, ವೆನ್ನ, ಸಾವಿತ್ರಿ, ಕೊಯ್ನಾ ಮತ್ತು ಗಾಯತ್ರಿ ಎಂಬ 5 ನದಿಗಳ ಸಂಗಮದಲ್ಲಿ ಪಂಚಗಂಗಾ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.